ತುಂಬಾ ಸ್ಪೆಷಲ್ ಬರ್ಡೇ. ಕೆಲವು ವರ್ಷ ಬ್ರೇಕ್ ಹಾಕಿದ್ರಿ, ಬಟ್ ಇವಾಗ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇರೋದು, ಜೊತೆಗೆ ಇಡೀ ಇಂಡಸ್ಟ್ರಿ ನಿಮ್ಗೆ ಕಾಸಿರುವಂಥದ್ದು. ನಿಮ್ಮ ಮಾತು. ನೀವಾಗಲೇ ಕೇಳಿದಾಗೆ ನಾನು ಯಾವ ವರ್ಷವೂ ಕೂಡ ಬರ್ತ್ಡೇ ಆಚರಿಸ್ಕೊಂಡಿದ್ದೇ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು. ಅದೇನೋ ಅನಿಸಿರ್ಲಿಲ್ವೋ, ಸಂದರ್ಭ ಬಂದಿರಲಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು 50 ವರ್ಷದಲ್ಲಿ ನನ್ನ ಮಗಳು ತುಂಬ ಹಠ ಮಾಡ್ತಾಯಿದ್ರು, 50 ವರ್ಷ ಆಯಿತು ಬರ್ತ್ಡೇ ಮಾಡ್ಕೊ ಅಂತ. ಬಟ್ ನನಗೆ ಅದ್ರ ಬಗ್ಗೆ ಈಗಲೂ ಆಸಕ್ತಿ ಇಲ್ಲ. ನನಗೆ ಆಸಕ್ತಿ ಇದ್ದಿದ್ದು ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯಿತು. ನಾನು 15 ವರ್ಷದ ಹುಡುಗಿಯಾಗಿದ್ದಾಗ ಮಲ್ಲೇಶ್ವರಂ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದವಳನ್ನ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಡು ಬಂದು 35 ವರ್ಷ ನನ್ನನ್ನು ಬೆಳೆಸಿದೆ, ಅವಕಾಶ ಕೊಟ್ಟಿದೆ ಇಂಡಸ್ಟ್ರಿ. ಅವ್ರು ಎಲ್ಲರಿಗೂ ಕರೆದು ಒಂದಿನ ಅವ್ರ ಜೊತೆ ಕೂತು ಊಟ ಮಾಡಿ ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ನನ್ನ ತಂದೆ ತಾಯಿ ಕಂಡಂಥ ಕನಸು ಇದು, ನಾನು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು. ಹಾಗಾಗಿ 35 ವರ್ಷ ಹೆಣ್ಮಕ್ಳಿಗಂತೂ ತುಂಬಾ ಅಪರೂಪದ ಒಂದು ಕ್ಷಣ ಇದು ಅಂತ ಹೇಳ್ಬಂದೆ. ನನ್ನ ಪ್ರತಿ ಕಷ್ಟದ ಹಿಂದೆ ಭಗವಂತನ ಆಶೀರ್ವಾದ ಇತ್ತು, ನನ್ನ ಪ್ರತಿ ಗೆಲುವಿನ ಹಿಂದೆ ಅಭಿಮಾನಿಗಳ ಚಪ್ಪಾಳೆ ಇತ್ತು. ಇದೊಂದೇ ನನ್ನ ಆಸ್ತಿ ಅಂತ ಹೇಳ್ತೀನಿ. ತುಂಬ ತುಂಬ ಖುಷಿಯಾಗುತ್ತೆ. ಇಂಡಸ್ಟ್ರಿಯಲ್ಲಿರುವಂಥ ನನ್ನ ಜೊತೆ ಕೆಲಸ ಮಾಡಿರುವಂಥ ಡೈರೆಕ್ಟ್ರುಗಳು, ಹೀರೋಗಳು, ನನ್ನ ಜೊತೆ ಗೆಳತಿಯರು, ಎಲ್ಲರೂ ಕ್ಯಾಮ್ರಾಮನ್ನಿಂದ ಹಿಡಿದು ಮ್ಯೂಸಿಕ್ ಡೈರೆಕ್ಟರ್ಸಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ತಿಳಿಸ್ತೇನೆ. ಮಗಳನ್ನ ಏನಂತಂದ್ರೆ ಶಿವಣ್ಣ ಅವರ ಸಿನಿಮಾ ಜೊತೆಗೆ ಜರ್ನಿ ಜೊತೆಗೆ ವಿಷ್ಣು ಸರ್ ಬರ್ಡೇ ಅದೆಲ್ಲವೂ ಕೂಡ ನಿಮಗೆ ರವಿ ಸರ್ ಬಂದಿದ್ರು. ಅದೆಲ್ಲದರ ಬಗ್ಗೆ ಅದೇ ಶಿವಣ್ಣ ತುಂಬ ಸ್ಪೆಷಲ್. ನನಗೆ ಶಿವಣ್ಣ ಬಂದಿದ್ದು, ನನ್ನನ್ನು ಯಾವುದೋ ಒಂದು ಹಳ್ಳಿಯಲ್ಲಿ ನಾಟಕ ಕಂಪ್ನಿಯಲ್ಲಿ ನನ್ನನ್ನು ನೋಡಿದ್ರು. ಇವತ್ತು ಕರ್ಕೊಂಡು ಬಂದು ಅವ್ರನ್ನ ಕರ್ಕೊಂಡು ಬಂದಿದ್ದಕ್ಕೆ ನನಗೆ ಈ ಇಂಡಸ್ಟ್ರಿಯಲ್ಲಿ 35 ವರ್ಷಗಳ ಕಾಲ ಈ ಜರ್ನಿ ಸಿಕ್ತು. ಶಿವಣ್ಣ ಇವತ್ತು ನನ್ನ ಏನೇನು ನೆಕ್ಸ್ಟ್ ಏನೇನು ಹೇಳ್ತೀರಿ, ಅರ್ಧ ಸೆಂಚುರಿ ಬಾರಿಸಿದ ಮೇಲೆ ಇನ್ನೊಂದು ಹೊಸ ಜೀವನ. ಅವತ್ತಿಗೂ ಕೂಡ ಶಿವಣ್ಣ ಇವತ್ತು ಜೊತೆಯಾಗಿದ್ದು ನನಗೆ ತುಂಬಾ ಖುಷಿ ಆಯಿತು. ರವಿ ಸರ್ ಅವ್ರು ಶೂಟಿಂಗ್ ಬಿಟ್ಟು ಇಲ್ಲಿಗೆ ಬಂದಿದ್ದರು, ಅದೆಲ್ಲ ತುಂಬಾ ಖುಷಿ ಆಯಿತು. ದ್ವಾರಕೀಶಣ್ಣ ಬಂದಿದ್ದರೆ ಈ ಕ್ಷಣದಲ್ಲಿ ಅವ್ರು ಇದ್ದಿದ್ದಿದ್ದರೆ ನನಗೆ ಹೆಚ್ಚು ಖುಷಿಯಾಗಿರೋದು. ಬಹುಶಃ ದ್ವಾರಕೀಶಣ್ಣ ಯಾವಾಗಲೂ ಹೇಳೋರು, ನಾನು ಒಂದೇ ಸಿನಿಮಾ ಅವಕಾಶ ಕೊಟ್ಟೆ, ನೀನು ಅದನ್ನು ಬೆಳೆಸ್ಕೊಂಡು ಹೋದೆ ಅಂತ. ಬಟ್ ಅವ್ರ ಮಗ ಇವತ್ತು ಬಂದು ನನಗೆ ಹರಿಸಿದ್ದು, ತುಂಬ ನನ್ನನ್ನು ಪ್ರೀತಿಸುವಂಥ, ನನ್ನನ್ನು ಆಶೀರ್ವಾದ